नमस्कार, अभिवादन स्वीकार करें। मैं रेशमा शेट्टी स्वागत करती हूँ आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 1 जून, वार सोमवार। तो चलिए शुरू करते हैं आज के समाचार। नमस्कार, मैं माया केकरे। बांगूर नगर जूनियर कॉलेज के प्रधान अध्यापक व शिक्षकों ने फर्स्ट ईयर में प्रवेश लिए हुए नए छात्रों का फूल व चॉकलेट देकर स्वागत किया। ಜೂನ್ 1, 2026 ಇವತ್ತಿನ ದಿವಸ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಪಡೆದಂಥ ಸೈನ್ಸ್ ವಿಭಾಗದಲ್ಲಿ 200 ಮಕ್ಕಳು ಹಾಗೂ 160 ಜನ ಕಾಮರ್ಸ್ ವಿಭಾಗದಲ್ಲಿ ಅಡ್ಮಿಷನನ್ನು ತೆಗೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ಇವತ್ತಿನ ದಿವಸ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅವರಿಗೆ ಬರಮಾಡಿಕೊಂಡು ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಚಾಕ್ಲೇಟನ್ನು ಕೊಟ್ಟು ಅವರ ಆರಂಭೋತ್ಸವವನ್ನು ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಕಾಲೇಜಿನ ಸಿಬ್ಬಂದಿ ಹಾಗೂ ನಾವೆಲ್ಲರೂ ಕೂಡಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ನಾವು ಎಲ್ಲರೂ ಖುಷಿಯಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಧನ್ಯವಾದ. ಮಾಡಿ ಕಾಲೇಜಿಗೆ ಬಂದಿದ್ದೀರಿ. ಇವತ್ತು ನಿಮ್ಮ ಫಸ್ಟ್ ಡೇ ಆಗುತ್ತೆ, ಅಕಾಡೆಮಿಕ್ ಇಯರಿನ ಫಸ್ಟ್ ಡೇ ಆಗುತ್ತೆ ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್. ಇವತ್ತು ಈ ಒಂದು ಪ್ರಾರಂಭೋತ್ಸವ ಅಂತ ನಮಗೆ PU ಬೋರ್ಡ್ ಬೆಂಗಳೂರಿಂದ ಒಂದು ಆದೇಶ ಇರುವ ಹಿನ್ನೆಲೆಯಲ್ಲಿ ಜೂನ್ 1, 2027 ನಾವು ಪ್ರಾರಂಭೋತ್ಸವ ಅಂತ ಮಾಡ್ತಾ ಇದ್ದೇವೆ. ಈ ಪ್ರಾರಂಭೋತ್ಸವಕ್ಕೆ ನಮಗೆ ಈಗಾಗಲೇ ಅಡ್ಮಿಷನ್ ಮಾಡಿದಂಥ ಕಾಮರ್ಸ್ ಮತ್ತು ಸೈನ್ಸ್ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ. ನಿಮಗೆ ನಮ್ಮ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ MA ಪಾಟೀಲ್ ಸರ್ ಅವರು ಇವತ್ತಿನ ಈ ಒಂದು ಸ್ಪೆಷಲ್ ಡೇ ಕುರಿತು ತಮಗೆ ಕೆಲವೊಂದು ಹಿತನುಡಿಗಳನ್ನು ಹೇಳಲಿದ್ದಾರೆ. ಅವರಿಗೆ ಸ್ವಾಗತವನ್ನು. पीछे ये करके थोड़ा किडनैप करेंगे.
दांडेली नगर सभा ने नगर को स्वच्छ व सुंदर बनाए रखने के लिए सभी नगर निवासियों से घरेलू कचरे को गाड़ी में देने का आग्रह करते रहते हैं। फिर भी कुछ निवासी शहर में गंदगी फैला रहे हैं। नगर सभा ने अब तक उनके खिलाफ क्या कार्रवाई की है, आइए सुनते हैं। ಎಲ್ಲ ದಾಂಡೇಲಿ ನಗರದ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ನಾನು ನಗರಸಭೆಯ ಮ್ಯಾನೇಜರ್ ಪರಶುರಾಮ್ ಶಿಂದೆ ಅಂತ ಮಾತಾಡ್ತಾ ಇರೋದು. ತಮಗೆ ಈ ಮೂಲಕ ನಾನು ನಗರಸಭೆ ವತಿಯಿಂದ ವಿನಂತಿಸಿಕೊಳ್ಳೋದು ಅಂತಂದರೆ, ಈಗಾಗಲೇ ನಗರದ ಪ್ರತಿ ಮೇನ್ ರಸ್ತೆಯಲ್ಲಿ ಈಗಾಗಲೇ ನಾವು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದು, ಅದರಂತೆ ಎಲ್ಲ ಸ್ವಚ್ಛತೆಯನ್ನು ನಾವು ಕ್ರಮ ಕೈಗೊಂಡಿದ್ದೀವಿ. ಈಗಾಗಲೇ ತಮ್ಮಲ್ಲಿ ವಿನಂತಿಸುವುದಂತಂದರೆ, ತಾವೆಲ್ಲ ಕಸವನ್ನ, ಮನೆಯ ಕಸವನ್ನ, ಅಂಗಡಿ ಕಸವನ್ನ ನಮ್ಮ ನಗರಸಭೆಯ ವಾಹನ ನಿಮ್ಮ ಅಂಗಡಿಗೆ ಮತ್ತು ಮನೆಗೆ ಪ್ರತಿದಿನ ಬರ್ತಾ ಇದೆ. ದಯವಿಟ್ಟು ನಗರಸಭೆ ವಾಹನಕ್ಕೆ ತಾವು ಕಸವನ್ನು ಕೊಡಬೇಕು. ದಯವಿಟ್ಟು ಯಾರೂ ಸಹಿತ ಕಸವನ್ನು ಎಲ್ಲೆಂದರಲ್ಲಿ ಸಾರ್ವಜನಿಕವಾಗಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಚೆಲ್ಲಬಾರದು. ಈಗಾಗಲೇ ನಾವು ಸುಮಾರು ಕಸ ಚೆಲ್ಲುವುದಾಗಲಿ, ಪ್ಲಾಸ್ಟಿಕ್ ವ್ಯವಹಾರ ಮಾಡೋದಾಗಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ವಿಸರ್ಜನೆ ಮಾಡೋರ ಮೇಲೆ ಈಗಾಗಲೇ 3 ಕೇಸನ್ನ ಈಗಾಗಲೇ ನಾವು ದಾಖಲೆ ಮಾಡಿದ್ದೀವಿ. ಅವರಿಂದ ಸುಮಾರು 8,000 ರೂಪಾಯಿಗಳನ್ನು ಈಗಾಗಲೇ ದಂಡದ ರೂಪದಲ್ಲಿ ನಾವು ಪಡೆದುಕೊಂಡಿದ್ದೀವಿ. ದಯವಿಟ್ಟು ಮತ್ತೆ ಸಾರ್ವಜನಿಕವಾಗಿ ವಿನಂತಿಸಿಕೊಳ್ಳುತ್ತದೆ, ಯಾರು ಕಸ ಚೆಲ್ತಾರೆ ದಯವಿಟ್ಟು ಅವರ ಫೋಟೋವನ್ನ ನಮ್ಮ ನಗರಸಭೆಗೆ ದಯವಿಟ್ಟು ಕಳಿಸಿ. ತಾವೇನಾದರೂ ಫೋಟೋವನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಕಳಿಸಿದ್ರೆ ನಾವು ಅಂಥವ್ರ ಮೇಲೆ ಮತ್ತೆ ಅವರ ವಿರುದ್ಧ ನಾವು ಕೇಸ್ ಹಾಕಿ ದಂಡ ವಸೂಲಿ ಮಾಡಿ ಅವರಿಗೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಲು ನಾವು ಕ್ರಮ ಕೈಗೊಳ್ತೇವೆ. ಅದೇ ರೀತಿಯಾಗಿ ಈಗಾಗಲೇ ಪ್ಲಾಸ್ಟಿಕ್ ಬ್ಯಾನ್, ಕಸ ಚೆಲ್ಲುವುದು, ಪ್ಲಾಸ್ಟಿಕ್ ಮಾರುವುದು ಇವೆಲ್ಲ ನಗರಸಭೆಯಿಂದ ನಿಷೇಧಿಸಲಾಗಿದೆ. ದಯವಿಟ್ಟು ತಾವೆಲ್ಲ ನಗರಸಭೆಯೊಂದಿಗೆ ಕೈ ಜೋಡಿಸಿ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಗೂಡಿ ಈ ಒಂದು ಸುಂದರ ನಗರವನ್ನಾಗಿ ಮಾಡಲು ತಾವೆಲ್ಲ ಸಹಕಾರ ನೀಡಬೇಕು. ಹಾಗೂ ಈಗಾಗಲೇ ಸುಮಾರು 3 ತಿಂಗಳಿಂದ ನಮ್ಮ ಎಲ್ಲ
ಆರೋಗ್ಯ ವಿಭಾಗದ ಪೌರ ಕಾರ್ಮಿಕರು, ಹೆಲ್ತ್ ಇನ್ಸ್ಪೆಕ್ಟರು ಹಾಗೂ ನಮ್ಮ ಆರೋಗ್ಯ ವಿಭಾಗದ ಎಲ್ಲ ಸೂಪರ್ವೈಸರು ಸಹಿತ ಈ ಒಂದು ಕರ್ತವ್ಯದಲ್ಲಿ ತೊಡಗಿ ಪ್ರತಿದಿನ ನಗರವನ್ನು ಸ್ವಚ್ಛಗೊಳಿಸಲು ತಾವು ಸಹಕಾರ ನೀಡುತ್ತಿದ್ದಾರೆ. ದಯವಿಟ್ಟು ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡೋದಂತಂದ್ರೆ, ದಯವಿಟ್ಟು ತಾವು ಮನೆ ಕೆಲಸ ಆಗಲಿ ಅಥವಾ ತಮ್ಮ ಅಂಗಡಿಯ ಕೆಲಸವಾಗಲಿ ಯಾವುದೇ ಇದ್ರೂ ಸಹಿತ ನಮ್ಮ ನಗರಸಭೆಗೆ ಕೊಟ್ಟು ತಾವು ಸಹಕರಿಸಬೇಕು. ನೀವು ಎಲ್ಲೆಂದರಲ್ಲಿ ಕಸ ಚೆಲ್ಲಬಾರದು. ಈಗಾಗಲೇ ನಾವು ಅಂಥವ್ರ ಮೇಲೆ ಶಿಸ್ತಿನ ಕ್ರಮ ವಹಿಸ್ತಾ ಇದ್ದೀವಿ. ದಯವಿಟ್ಟು ಅವರ ಮೇಲೆ ಕೇಸ್ ಹಾಕಿ ನಂತರ ದಂಡ ವಸೂಲಿ ಮಾಡುವುದು, ತಾವು ಇದಕ್ಕೆ ಆಸ್ಪದ ಕೊಡಬಾರದು. ದಯವಿಟ್ಟು ತಾವು ನಗರಸಭೆಯೊಂದಕ್ಕೆ ಸಹಕಾರ ನೀಡಬೇಕು. ಕಸದ ಬಗ್ಗೆ ಅಥವಾ ಪ್ಲಾಸ್ಟಿಕ್ ಅನ್ನ ತಾವು ಯಾರು ಚೀಲವನ್ನ ಬಳಸಬಾರದು. ಹಾಗೆ ಸಾರ್ವಜನಿಕ ಸ್ಥಳದಲ್ಲಿ ತಾವು ಯಾರು ಮೂತ್ರ ವಿಸರ್ಜನೆ ಮಾಡಬಾರದು. ಅದಕ್ಕಾಗಿ ಶೌಚಾಲಯ ಇದೆ ಅಂತಲ್ಲಿ ಹೋಗಿ ತಾವು ಮೂತ್ರ ವಿಸರ್ಜನೆ ಮಾಡಬಹುದು. ಎಲ್ಲಂದರಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ತಾವು ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ನಗರಸಭೆ ವತಿಯಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ತಾವು ನಗರಸಭೆಯೊಂದಿಗೆ ಕೈ ಜೋಡಿಸಿ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಭಾಗವಹಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರಗಳು ಎಲ್ಲರಿಗೆ. ಈಗಾಗಲೇ ನಾವು ದಾಂಡೇಲಿ ನಗರಸಭೆ ವತಿಯಿಂದ ಸುಮಾರು 30ರಿಂದ 35 ಬ್ಲಾಕ್ ಸ್ಪಾಟ್ಗಳು ಏನಿದಾವೆ ಅವೆಲ್ಲವನ್ನು ನಾವು ಆಲ್ರೆಡಿ ನಾವು ಕ್ಲಿಯರ್ ಮಾಡಿದ್ದೇವೆ. ಕ್ಲಿಯರ್ ಮಾಡಿ ಅಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಂತೇಳಿ ನಮ್ಮ ನಗರಸಭೆ ವತಿಯಿಂದ ನಾವು ಒಂದು ತಯಾರಿ ಕೂಡ ಮಾಡಿದ್ದೇವೆ. ಮತ್ತು ಆ ಪ್ಲೇಸ್ ಒಳಗಡೆ ಈ ಸ್ಲೋಗನ್ಗಳನ್ನ ಹಾಕ್ತೇವೆ. ನಾವು ಇಲ್ಲಿ ಕಸ ಚೆಲ್ಲಬಾರ್ದು ಅಂತ ಹೇಳಿ ಒಂದು ಸ್ಲೋಗನ್ಗಳು ಹಾಕ್ತೇವೆ. ಆ ಸ್ಲೋಗನ್ಗಳು ನೋಡಿ ಕೂಡ ಮತ್ತೆ ಈ ಪ್ರತಿದಿನ ಈ ರಾತ್ರಿ ಆದ ಸಮಯದಲ್ಲಿ ನೀವು ಮನೆಯಲ್ಲಿ ಇರ್ತಕ್ಕಂಥ ಕಸನ ತಗೊಂಡ್ಬಂದು ಆ ಪ್ಲೇಸ್ಗಳಿಗೆ ಡಂಪ್ ಮಾಡ್ತಕ್ಕಂಥ ಕೆಲಸ ಕೆಲವೊಂದ್ ಕಡೆ ಆಗ್ತಾ ಇದೆ. ಆ ಕೆಲಸ ಅಂತ ಆಗ್ಬಾರ್ದು. ಎಲ್ಲರೂ ನಮ್ಮ ನಗರಸಭೆ ಜೊತೆಗೆ ಸಹಕರಿಸಬೇಕು. ಮತ್ತೆ ಎಲ್ಲಿ ಕಸ ಏನ್ ತನ್ನು ಯಾರು ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಏನ್ ಹಾಕ್ತಾ ಇದಾರೋ ಅವ್ರ ಮೇಲೆ ನಾವು ಶಿಸ್ತು ಕ್ರಮ 101% ಅವ್ರ ಹೆಸರು ವಿಳಾಸ ಸಹಿತ ನಾವು ಈ ನ್ಯೂಸ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲಾ ಕಡೆ ನಾವು ಡೈರೆಕ್ಟ್ ಆಗಿ ಅವ್ರ ಬೈ ನೇಮ್ ನಾವು ವೈರಲ್ ಮಾಡುವಂತ ಚಾನ್ಸಸ್ ನಾವು ಮಾಡ್ತೇವೆ. ದಯಮಾಡಿ ಅದಕ್ಕೆ ಆಸ್ಪದ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಆಮೇಲೆ ಇನ್ನೊಂದು, ಕೆಲವೊಂದ್ ಕಡೆ ಎಲ್ಲ ಈ ಮಳೆಗಾಲ ಈಗ ಪ್ರಾರಂಭ ಆಗಿದೆ. ಕೆಲವೊಂದ್ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ಡ್ಯಾಬ್ರಿಸ್ ಮನೆಗಳು ಕಟ್ತಾ ಇದ್ರಿ, ನಾವೊಂದು ಅಬ್ಜೆಕ್ಷನ್ ಇಲ್ಲ, ನೀವು ಮನೆಗಳು ಕಟ್ಕೊಳ್ಳಿ. ಆದ್ರೆ ನಿಮ್ ಮನೆಯಲ್ಲಿ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಡ್ಯಾಬ್ರಿಸಸ್ ಆಗಲಿ ಮೆಟೀರಿಯಲ್ ಆಗಲಿ ಎಲ್ಲ ಡ್ರೈನಿಂಗ್ ಬರ್ತಾ ಇದಾವೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ವಿಪರೀತ ಆಗುವಂತ ಸಾಧ್ಯತೆನೂ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸಾರ್ವಜನಿಕರಿಗೂ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಮದಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಡ್ಯಾಬ್ರಿಸ್ ಗಳನ್ನ ನೀವು ತಮ್ಮ ಸ್ವಂತ ಖರ್ಚಿನಲ್ಲಿ ತೆರವುಗೊಳಿಸಬೇಕು. ಇಲ್ಲಾಂದ್ರೆ ನಮ್ಮ ನಗರಸಭೆಗೆ ನಮ್ಮ ಜೊತೆ ಸಹಕರಿಸಿ ಅದರ ಸಂಬಂಧಪಟ್ಟಂತ ಶಾಖೆಗೆ ಸಂಬಂಧಪಟ್ಟಂತೆ ಅದರದ ಕನ್ಸ್ಟ್ರಕ್ಷನ್ ಡ್ಯಾಬ್ರಿಸ್ ಮೆಟೀರಿಯಲ್ ಫೀಸ್ ಭರಣ ಮಾಡಿದರೆ ನಾವು ಮುಂದಿನ ಕ್ರಮ ನಾವು ವಹಿಸ್ತೇವೆ. ಹಾಗೂ ಮತ್ತು ಅದರ ಜೊತೆಗೆ ಈ ಮುಖ್ಯ ರಸ್ತೆಗಳಲ್ಲಿ ಇರ್ತಕ್ಕಂಥ ಹಾಗೂ ಅಂಗಡಿಕಾರರಲ್ಲಿ ಒಂದು ವಿನಂತಿ, ಕೆಲವೊಂದಿಷ್ಟು ಜನ ನಾವು ಕ್ಯಾಮ್ರಾ ಹಾಕಿದ ತಕ್ಷಣ ಅಲ್ಲಿ ಕಸನ ಹಾಕುವುದು ಸ್ಟಾಪ್ ಮಾಡಿದಾರೆ. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಪ್ಲೇಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ. ದಯಮಾಡಿ ಅದು ಇಷ್ಟ ಆಗ್ಬಾರ್ದು. ನಾವು ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಗಡಿಕರಿಗೆ ಮತ್ತೊಮ್ಮೆ ಒಂದು ವಿನಂತಿ, ನೀವು ದಯಮಾಡಿ ನಿಮ್ಮ ಕಸವನ್ನ ನೀವು ಬಿನ್ಸ್ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ಒಂದು ಚೀಲದಲ್ಲಿ ಹಾಕಿ ವೆಹಿಕಲ್ ನೈಟ್ ಅಂತೂ 100% ತಾವ್ ಹೇಳಿದ್ರಿ. ತಾವ್ ಹೇಳಿದಂಗೆ ನಾವು ವೆಹಿಕಲ್ ಅರೇಂಜ್ ಮಾಡಿದ್ದೀವಿ. ಆ ವಾಹನಕ್ಕೆ ನೀವು ಕೊಡ್ತಾ ಹೋದ್ರಿಂದ ನಮ್ಗೆ ಅನುಕೂಲ ಆಗ್ತೈತಿ. ನಮ್ಗೆ ನಮ್ಮ ಪೌರ ಕಾರ್ಮಿಕರ ಶ್ರಮನು ಕೂಡ ವ್ಯರ್ಥ ಆಗೋದು ಕಡಿಮೆ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. कल हमने आपसे जो सवाल पूछा था उसका सही जवाब है उत्तर। कमेंट्स में जवाब देने वाले हैं गायत्री नीलेश पाटिल, शैला सुतार, देवानंद सडेकर, बशीर दुड़सी कुंदापुर, योगेश कदम, मुक्तियार सामरानी, चंदक्का, बसवराज कटगेरी, शंकर पाटिल और विजय कुमार शर्मा चंडीगढ़ पंजाब से। आज का सवाल, भारत के प्रथम शिक्षा मंत्री कौन थे? कमेंट्स में जरूर बताइए। अंत तक हमसे जुड़े रहने के लिए धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहो, मस्त रहो।